ಫುಟ್ಪಾತ್ ತೆರವು ಕಾರ್ಯಾಚರಣೆ ಏನು ಬೆಂಗಳೂರಿನಲ್ಲಿ ನಡೀತಾ ಇತ್ತು, ಈಗ ಹಳೆ ಗಾಡಿಗಳ ಟೋಯಿಂಗ್ಗೆ ಚಾಲನೆ. ಅಂದ್ರೆ ಹಳೆ ವಾಹನಗಳನ್ನೇನು ಬಹಳ ವರ್ಷಗಳಿಂದ ಅಲ್ಲೇ ಇಟ್ಟಿರ್ತಾರೆ, ಅದನ್ನು ತೆರವುಗೊಳಿಸೋದಕ್ಕೆ ಸಚಿವರ ಸೂಚನೆಯ ಬೆನ್ನಲ್ಲೇ ರಸ್ತೆ ಬದಿ ನಿಂತಲೇ ನಿಂತ ವಾಹನಗಳ ತೆರವು ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಹಳೆ ವಾಹನ ಮಾಲೀಕರಿಗೆ ನೋಡಿ ಅಲ್ಲಿ ಚಾಲನೆ ಕೊಡ್ಲಾಗ್ತಾ ಇದೆ. ಟೋಯಿಂಗ್ ಮಾಡಲಾಗತ್ತೆ. ಬಹಳಷ್ಟು ವರ್ಷಗಳಿಂದ ಅಲ್ಲೇ ಇದ್ರೆ ಮಾಲೀಕರಿಗೆ ಮಾಹಿತಿ ಕೊಡೋದಕ್ಕೆ ಅಂತ ಹೇಳಿ ಟಿವಿ9 ನಲ್ಲಿ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ಹಳೆ ವಾಹನಗಳ ತೆರವಿಗೆ ಚಾಲನೆಯನ್ನ ಕೊಟ್ಟರು ಸಚಿವ ಕೃಷ್ಣ ಬೈರೇಗೌಡ ಇದ್ದಾರೆ. ಸ್ಟಿಕ್ಕರ್ ಅಂದ್ರೆ ನೋಟಿಸ್ ಅನ್ನ ಅಂಟಿಸಲಾಗತ್ತೆ. 7 ದಿನ ಗಡುವು, ಅಷ್ಟರಲ್ಲಿ ಅದನ್ನ ತೆರವುಗೊಳಿಸಬೇಕು, ಇಲ್ಲದೆ ಹೋದ್ರೆ ನಾವೇ ತೆರವುಗೊಳಿಸ್ತೀವಿ ಎನ್ನುವ ಸೂಚನೆ. ಶಿಫ್ಟ್ ಮಾಡಲಿಲ್ಲ ಅಂತಂದ್ರೆ ವಾಹನಗಳ ಜಪ್ತಿಯಾಗತ್ತೆ, ನಂತರ ಹರಾಜು ಕೂಡ ಹಾಕ್ತಾರೆ. ಸಚಿವರು ಖುದ್ದು ಹಾಜರಿದ್ದು ಚಾಲನೆ ಕೊಟ್ಟಿದ್ದಾರೆ, ಪಣ ತೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ತೆರವು ಮಾಡಬೇಕು, ಅದರ ಜೊತೆಗೆ ರಸ್ತೆ ಬದಿ ನಿಂತಲೇ ನಿಂತಹ ವಾಹನಗಳನ್ನು ಕೂಡ ತೆರವುಗೊಳಿಸಬೇಕು. ಎಸ್ ನೋಡಿ, ಲೈವ್ ದೃಶ್ಯಗಳು. ಇದು ಕ್ವೀನ್ಸ್ ರೋಡ್ನ ಚಿತ್ರಣ. ಪ್ರಮುಖ ರಸ್ತೆಗಳಲ್ಲೇ ಈ ರೀತಿ ಎಷ್ಟೋ ಸಮಯದಿಂದ ನಿಂತಲೇ ನಿಂತಿವೆ ವಾಹನಗಳು. ಅದರ ಮಾಲೀಕರು ಬಂದು ಅದನ್ನು ತೆರವುಗೊಳಿಸ್ತಾ ಇಲ್ಲ, ತೆಗೆದುಕೊಂಡು ಹೋಗ್ತಾ ಇಲ್ಲ. ಅದೇನು ಪಾರ್ಕಿಂಗ್ ಏರಿಯಾ ಅಲ್ಲ, ರಸ್ತೆ ಬದಿಯಲ್ಲಿ ನಿಲ್ಲಿಸಿರ್ತಾರೆ ಹಳೆ ಗಾಡಿಗಳು. ಅದನ್ನ ಟೋಯಿಂಗ್ ಮಾಡುವಂತಹ ಕಾರ್ಯಾಚರಣೆ ಇದು. People have parked their vehicles on the road, and in this case, on the pedestrian walking path, the footpath. And this vehicle is more or less abandoned now. And it is an encroachment on the public space. Let me repeat, this is not an encroachment on my government property, it is an encroachment of the public space. And it is not only an encroachment of the public space, but by abandoning such vehicles on the roads, it is also causing nuisance to the city, nuisance to people. And it is a visual disturbance of the city also. How do you name this as abandoned? Maybe the owners have gone out of that. Like, what is the timeline that you're looking at for calling this abandoned? ಎಸ್, ಫುಟ್ಪಾತ್ ತೆರವು ಬಳಿಕ ಮತ್ತೊಂದು ಶಾಕ್. ಇದು ಕಾರ್ಯಾಚರಣೆಗೆ ಸಾಂಕೇತಿಕ ಚಾಲನೆ ಕೊಟ್ಟಿದ್ದಾರೆ ಸಚಿವರು. ಟೋಯಿಂಗ್ ಕಾರ್ಯ, ನಿಂತಲ್ಲಿ ನಿಂತ ವಾಹನಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಲಾಗುತ್ತೆ. ನೋಟಿಸ್ ಅಂಟಿಸಿ ಗಾಡಿಯ ಚಕ್ರ ಲಾಕ್ ಮಾಡಿದ್ದಾರೆ ಸಚಿವರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಹಳೆ ಗಾಡಿಗಳ ಟೋಯಿಂಗ್ಗೆ, ಹಳೆ ಗಾಡಿಗಳನ್ನೇನು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ, ಅದರ ಟೋಯಿಂಗ್ ಕಾರ್ಯ ಅಂದ್ರೆ ಮಾಲೀಕರಿಗೆ ಸೂಚನೆ ಕೊಡ್ತಾರೆ, ನೋಟಿಸ್ ಅಂಟಿಸ್ತಾ ಇದ್ದಾರೆ ನೋಡಿ, ಅವ್ರು ಬಂದು ಅದನ್ನು ತೆರವುಗೊಳಿಸೋದಕ್ಕೆ ಮುಂದಾಗಬೇಕು. ಜೊತೆಗೆ ಆ ಟೋಯಿಂಗ್ ಫೀಸ್ ಕೂಡ ಮಾಲೀಕರೇ ಕೊಡಬೇಕಾಗತ್ತೆ. ನೋಟಿಸ್ ಅಂಟಿಸಿ ಗಾಡಿಯ ಚಕ್ರ ಲಾಕ್ ಮಾಡಿ ಬಿಸಿ ಮುಟ್ಟಿಸುವಂತಹ ಕಾರ್ಯ. ಹಳೆ ವಾಹನಗಳನ್ನು ನಿಂತಲೇ ನಿಲ್ಲಿಸಿರೋದ್ರಿಂದಾಗಿ ಅದರ ತೆರವಿಗೆ ಈಗ ಚಾಲನೆ ಸಿಕ್ಕಿದೆ. ಅದರ ಲೈವ್ ದೃಶ್ಯಗಳನ್ನು ನೋಡಿದ್ವಿ. 7 ದಿನಗಳ ಗಡುವು ಕೊಡಲಾಗುತ್ತೆ ಮಾಲೀಕರಿಗೆ. ಶಿಫ್ಟ್ ಮಾಡಲಿಲ್ಲ ಅಂತಂದ್ರೆ ವಾಹನಗಳನ್ನ ಜಪ್ತಿ ಮಾಡ್ತಾರೆ, ನಂತರ ಅದನ್ನ ಹರಾಜು ಹಾಕಲಾಗತ್ತೆ. ಅನಾಥವಾಗಿ ವಾಹನಗಳನ್ನೇನೋ ಬಿದ್ದಿರ್ತವೆ ಸಾರ್ವಜನಿಕ ಪ್ರದೇಶಗಳಲ್ಲಿ, ಅಲ್ಲೇ ನಿಂತಿರ್ತವೆ ನೋ ಪಾರ್ಕಿಂಗ್ ಝೋನ್ಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ, ರಸ್ತೆ ಪಕ್ಕದಲ್ಲಿ ನಿಲುಗಡೆಯಾದಂತಹ ಪ್ರಮುಖ ರಸ್ತೆಗಳಲ್ಲಿರುವಂತಹ ಈ ವಾಹನಗಳಿಗೆ, ವಾಹನಗಳ ಮಾಲೀಕರಿಗೆ ಬಿಸಿ ತಟ್ಟುತ್ತಾ ಇದೆ. ಮೊದಲಿಗೆ ವಾಹನಗಳ ಮೇಲೆ ಸ್ಟಿಕ್ಕರ್, ನೋಟಿಸ್, 7 ದಿನದ ಒಳಗಾಗಿ ವಾಹನ ತೆರವು ಮಾಡೋದಕ್ಕೆ ಅವಕಾಶ, ಇಲ್ಲದೆ ಹೋದರೆ ಟ್ರಾಫಿಕ್ ಪೊಲೀಸರ ಸಹಯೋಗದೊಂದಿಗೆ ವಾಹನ ಜಪ್ತಿಯಾಗುತ್ತೆ. ಅದಾದ ಮೇಲೂ ವಾಹನ ಮಾಲೀಕರು ಬರಲಿಲ್ಲ ಅಂತಂದರೆ ಬಹಿರಂಗವಾಗಿ ಹರಾಜು ಹಾಕ್ತದೆ. ಅದರ ಬಗ್ಗೆ ಈಗಾಗಲೇ ನೋಟಿಸ್ ಅಂಟಿಸುವಂತಹ ಕಾರ್ಯ ಶುರುವಾಗಿದೆ. ಪಾಲಿಕೆಗಳ ಸಿಬ್ಬಂದಿ ಕಾರ್ಯ ಶುರು ಹಚ್ಚಿಕೊಂಡಿದ್ದಾರೆ. ಇದಕ್ಕೆ ಸಚಿವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅನಾಥವಾಗಿ ಬಿದ್ದಿದಂತಹ ವಾಹನಗಳ ತೆರವಿಗೆ ಏನು ಚಾಲನೆ ಕೊಟ್ಟಿದ್ದಾರೆ ಸಚಿವರು ಮಾತನಾಡ್ತಿದ್ದಾರೆ. ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡನ್ಡ್ ವೆಹಿಕಲ್ಸು, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದರೂ ಜನ ಅವರ ಗಾಡಿಗಳನ್ನು ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದರೆ ಅಲ್ಲೇ ಬಿಟ್ಟು
ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನು ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತು ಈ ವಾಹನಗಳು ನಾವು ಇದು ತಿಂಗಳುಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಆಮೇಲೆ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣಲಿಕ್ಕೆ ಇದು ಒಂದು ಕಾರಣ. ನಾನು ಕಳೆದ 15 ದಿನಗಳ ಹಿಂದೆನೆ ಇದನ್ನ ಸಾರ್ವಜನಿಕವಾಗಿ ನಾವು ಎಚ್ಚರಿಕೆಯನ್ನ ಕೊಟ್ಟಿದ್ವಿ. ಈ ಬೀಡಾಡಿ ಗಾಡಿಗಳನ್ನು ನಾವು ನಿರ್ಮೂಲನೆ ಮಾಡೋ ಕಾರ್ಯಾಚರಣೆ ಮಾಡ್ತೇವೆ ಅಂತ. ಆದರೂ ಕೂಡ ಜನ ಏನು ಅದಕ್ಕೆ ಕ್ಯಾರೆ ಇಲ್ಲ ಅನ್ನೋ ರೀತಿಯಲ್ಲಿ ಗಾಡಿಗಳನ್ನ ಅಲ್ಲೇ ಬಿಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ರೀತಿಯಾಗಿ ಸುಮಾರು 1581 ವೆಹಿಕಲ್ಸು ರಸ್ತೆ ಬದಿಯಲ್ಲಿ ಈ ರೀತಿ ಬಿಟ್ಟಿರುವಂಥದ್ದನ್ನು ಅವರು ಈಗಾಗಲೇ ಗುರುತಿಸಿದ್ದಾರೆ. ಅದು ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳಲಿಕ್ಕೆ ಹೋಗೋದಲ್ಲ, ಬಹುಶಃ ಅದರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಇದೆ. ಅಂತ ಗುರುತಿಸಿರುವಂಥ ವೆಹಿಕಲ್ಸ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ GBA, ಕಾರ್ಪೊರೇಷನ್ಸು ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವ್ರಿಗೆ ಸಮಯ ಇರುತ್ತೆ, ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಲ್ಟಿ ಕಟ್ಬಿಟ್ಟು ಗಾಡಿಯನ್ನು ತಗೊಳ್ಬೋದು. ಇಲ್ಲ ಅಂತೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನು ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನೇ ಆಕ್ಷನಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಆಕ್ಷನಲ್ಲಿ ಕೊಂಡ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯಿಂದ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನು ತೆರವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ. ಇದು ಪದೇ ಪದೇ ಇಲ್ಲಿಂದ ತೆಗೆದುಬಿಟ್ಟು ಹೋಗಿ ಇನ್ನೊಂದು ಕಡೆ ಹಾಕಿದರೆ ಅಂಥವುಗಳನ್ನ ಗುರುತಿಸಿ ಅವಕ್ಕೆ ಸ್ವಲ್ಪ ಸಿವಿಯರ್ ಪೆನಲ್ಟಿ ಹಾಕೋದಕ್ಕೂ ಕೂಡ ಒಂದು ದಾರಿಯನ್ನು ಹುಡುಕಬೇಕು ಅಂತ ಹೇಳಿದ್ದೇನೆ. ಯಾಕಂದರೆ ಭಾಳ ಸಲೀಸು ಇಲ್ಲಿ 1000 ರೂಪಾಯಿ ಕಟ್ಬಿಟ್ಟು ತೊಗೊಂಡೋಗಿ ಇನ್ನೊಂದು ಜಾಗದಲ್ಲಿ ಬಿಟ್ಕೊಳ್ಳೋದು. ಸೊ ಯಾರು ರಿಪೀಟೆಡ್ ಅಫೆಂಡರ್ಸ್ ಇರ್ತಾರೆ ಅವ್ರಿಗೆ ಸಿವಿಯರ್ ಪೆನಲ್ಟಿಯನ್ನು ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೇನೆ. ನಾನು ನಮ್ಮ ಹತ್ರ 1581 ಗಾಡಿಗಳ ಪಟ್ಟಿ ಇದೆ, ಬಟ್ ಇದೇ ಸಂಪೂರ್ಣ ಪಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ದು ಅಸ್ತ್ರಂ ಅಂತ ಒಂದು ಆ್ಯಪ್ ಇದೆ. ಆ ಅಸ್ತ್ರಂ ಆ್ಯಪ್ನಲ್ಲಿ ಸಾರ್ವಜನಿಕರೂ ಕೂಡ ಇಂತಹ ಬೀಡಾಡಿ ವಾಹನಗಳನ್ನು ಟ್ರಾಫಿಕ್ ಪೊಲೀಸ್ಗೆ ರಿಪೋರ್ಟ್ ಮಾಡಬಹುದು. ಅಸ್ತ್ರಂ ಆ್ಯಪ್ ಮುಖಾಂತರ ನಿಮಗೆ ಬೀಡಾಡಿ ಗಾಡಿ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಸರ್ಕಾರದ ಗಮನಕ್ಕೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಂ ಆ್ಯಪ್ ಮುಖಾಂತರ ತಗೊಂಡು ಬಂದರೆ ಅಲ್ಲೂ ಕೂಡ ನಾವು ಇದೇ ಕಾರ್ಯಾಚರಣೆಯನ್ನು ಮಾಡ್ತೇವೆ. ಅವ್ರಿಗೆ ನೋಟಿಸ್ ಅಂಟಿಸ್ತೇವೆ, ಆ ಗಾಡಿಗೆ 1 ವಾರ ಕಾದು ನೋಡ್ತೇವೆ. ಅವ್ರು 1 ವಾರದಲ್ಲಿ ರೀಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನ್ನೂ ಕೂಡ ನಾವು ಟೋವಿಂಗ್ ಮಾಡ್ತೇವೆ. ಒಟ್ಟಾರೆ ಬ್ಯಾಂಗ್ಳೂರಲ್ಲಿ ಸುಧಾರಣೆ ಆಗಬೇಕು. ರಸ್ತೆ ಬದಿಗಳಲ್ಲಿ ಎಲ್ಲಂದರೆ ಅಲ್ಲಿ ಈ ಥರ ಗಾಡಿಗಳನ್ನು ಬಿಟ್ಬಿಟ್ಟು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡೋದಕ್ಕೆ ಕಡಿವಾಣ ಹಾಕಬೇಕು. ಪಾದಾಚಾರಿಗಳಿಗೆ ಆಗ್ತಕ್ಕಂಥ ಅಡಚಣೆಯನ್ನು ಕಡಿಮೆ ಮಾಡಬೇಕು. ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗಬೇಕು. ಮತ್ತು ಈ ಬೀಡಾಡಿ ಗಾಡಿಗಳು ಎಲ್ಲಂದರೆ ಅಲ್ಲಿ ಒಳ್ಳೆ ಗುಜರಿ ಥರ, ಕಸದ ಥರ ಬೆಂಗಳೂರಿನ ಒಂದು ವಾತಾವರಣವನ್ನು, ಆರೋಗ್ಯವನ್ನು ಕೆಡಿಸುವಂಥ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಾಚರಣೆಯನ್ನು ನಾವು ಆರಂಭ ಮಾಡಿದ್ದೇವೆ. ಸಾರ್ವಜನಿಕರು ಕೂಡ ನಮಗೆ ಗಮನಕ್ಕೆ ಇಲ್ಲದೆ ಇರುವಂಥ ಗಾಡಿಗಳನ್ನು ಅಸ್ತ್ರಂ ಆ್ಯಪ್ ಮುಖಾಂತರ ನಮಗೆ ಗಮನಕ್ಕೆ ತಗೊಂಡು ಬರಬೇಕು ಅಂತ ಮನವಿ ಮಾಡ್ತೇನೆ. ಮುಂದೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ಥರ ಗಾಡಿಗಳನ್ನು ಎಲ್ಲಂದರೆ ಅಲ್ಲಿ ರೋಡಲ್ಲಿ, ಫುಟ್ಪಾತಲ್ಲಿ ಬಿಡೋದು ದಯವಿಟ್ಟು ನೀವು ನಿಲ್ಲಿಸಬೇಕು. ಇದು ಹೇಗೇನು ಒಂದು ಕಠಿಣ ತೀರ್ಮಾನ. ಇದು ಯಾರಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಬಹುಶಃ ಸಿಟ್ಟು ಬರ್ಬೋದು, ಆದರೆ ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಗಾಡಿಯನ್ನು, ಅಥವಾ ಎಲ್ಲಾದರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತೇಳಿ ಎಲ್ಲಂದರೆ ಅಲ್ಲಿ ನೀವು ಗಾಡಿ ಬಿಸಾಕೋದಕ್ಕೆ ರೋಡು
ಏನೋ ಒಂಥರ ಗುಜರಿ ಜಾಗ ಅಲ್ಲ. ರೋಡು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಸ್ವತ್ತು. ಅದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಘಂಟಾಪ್ರಾಯಾಗ ಈಗ ಎಲ್ಲಾ ವೆಹಿಕಲ್ಗಳಿಗೂ ಒಂದೇನಾ? ಕಾರು, ಬೈಕ್ ಮತ್ತೆ ಟ್ರಾಕ್ಟರ್ ಇನ್ನಿತರ ವೆಹಿಕಲ್ ನಿಲ್ಸಿರ್ತಾರೆ. 500 ರೂಪಾಯಿ ಎಲ್ಲದಕ್ಕೂ 500 ರೂಪಾಯಿನ ಅಥವಾ ಏನಾದ್ರು ಬೇರೆ? ಸದ್ಯಕ್ಕೆ ಎಲ್ಲದಕ್ಕೂ ಒಂದೇ ದಂಡ ಇದೆ, ಸದ್ಯಕ್ಕೆ ಇದೆ, ಕಾನೂನಲ್ಲಿ ಆ ರೀತಿ ಇದೆ. ಸದ್ಯಕ್ಕೆ ನೀವು ಹೇಳೋದು ಟೋಯಿಂಗ್ ಚಾರ್ಜಸ್ ಒಂದ್ ವೇಳೆ ಹೇಳಿದ್ರೆ ಒಳಗಡೆ ಬಂದ್ರೆ 500 ರೂಪಾಯಿ ದಂಡ. ಟೋಯಿಂಗ್ ಚಾರ್ಜಸ್ ಸುಮಾರು 1,000 ರೂಪಾಯಿ ಅಷ್ಟು ಆಗುತ್ತೆ. ಅದಾದ್ಮೇಲೆ ಎರಡನೇ ಬಾರಿ ಮಾಡಿದ್ರೆ ಅದಕ್ಕೆ ಏನಾದ್ರೂ ದುಬಾರಿಯಾಗಿ ಇನ್ನೊಂದು ಸ್ವಲ್ಪ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಸದ್ಯಕ್ಕೆ ಆ ರೀತಿ ಪ್ರಾವಿಷನ್ ಇದೆ. ರೆಗ್ಯುಲರ್ ಆಗಿ ಬಿಡಾಡಿ ವೆಹಿಕಲ್ ಗಳನ್ನ ತೆಗಿತಾ ಇದ್ದೀರಾ, ಬಟ್ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸೋದಕ್ಕೆ ಟೋಯಿಂಗ್ ಯಾವಾಗಿಂದ ಶುರು ಮಾಡ್ತಿರೋದು? ಟೋಯಿಂಗ್ ನ ಅದು ಬೆಂಗಳೂರು ಸೌತ್ ಕಾರ್ಪೊರೇಷನ್ ಅಲ್ಲಿ ಈಗಾಗಲೇ ಆರಂಭ ಮಾಡಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್, ಹಿಂದೆ ಏನು ಕೆಲವು ಕಂಪ್ಲೇಂಟ್ಸ್ ಬಂದಿತ್ತು ಆ ಕಂಪ್ಲೇಂಟ್ಸು ಮರುಕಳಿಸದ ಹಾಗೆ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ, ಎಲ್ಲೂ ದುರುಪಯೋಗ ಮಾಡೋದಕ್ಕೆ ಅವಕಾಶ ಇಲ್ಲದೆ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೆಲವು ಮುಖ್ಯವಾಗಿ ಮುಖ್ಯ ರಸ್ತೆಗಳಿಂದ ಆರಂಭ ಮಾಡಿ, ಮುಖ್ಯ ರಸ್ತೆಗಳಲ್ಲಿ ಪಾರ್ಕಿಂಗನ್ನು ವೈಲೇಷನ್ ಮಾಡುವಂಥದ್ದನ್ನು ಪ್ರಯಾರಿಟಿ ಕೊಟ್ಟು ಅಲ್ಲಿ ಇಂದ ಆರಂಭ ಮಾಡಿ. ಯಾಕಂದರೆ ಅಟ್ ಎ ಟೈಮ್ ಎಲ್ಲ ಕಡೆ ನಾವು ಮಾಡೋಕ್ಕಾಗೋದಿಲ್ಲ, ಒಂದೊಂದು ಆದ್ಯತೆ ಪ್ರಯಾರಿಟಿಯನ್ನು ಇಟ್ಕೋಬೇಕಾಗತ್ತೆ. ಸೊ ಮೇನ್ ರೋಡ್ಸ್ಗೆ ಪ್ರಯಾರಿಟಿ ಕೊಟ್ಟು ಎಲ್ಲೆಲ್ಲಿ ತುಂಬ ಜಾಮ್ ಆಗ್ತಾ ಇದೆ, ಎಲ್ಲಿ ಸ್ಲೋ ಟ್ರಾಫಿಕ್ ಮೂವ್ಮೆಂಟ್ ಇದೆ ಅಂಥ ಕಡೆ ಕೂಡ ಟ್ರಾಫಿಕ್ ಕಾನೂನನ್ನು, ಪಾರ್ಕಿಂಗ್ ಕಾನೂನನ್ನು ಎನ್ಫೋರ್ಸ್ ಮಾಡೋದು ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಮುಂದೆ ಪಾರ್ಕಿಂಗ್ ಜಾಗ ಇರಲ್ಲ, ರೋಡ್ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಬಂದು ತಗೊಂಡು ಹೋಗ್ತಾರೆ. ಈ ರೀತಿ ಬಹಳಷ್ಟು ಸಂಖ್ಯೆಯಲ್ಲಿದೆ. ಇಂಥವ್ರಿಗೆ ಏನಾದರೂ ನಿಮ್ಮ ಸೂಚನೆ ಇದೆಯಾ? ಈಗ ನೋಡಿ, ಮನೆ ನಾವು ಯಾವುದು ಕೂಡ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಅಲ್ಲಿರೋ ಗಾಡಿಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ವಾರಗಟ್ಲೆ ಒಂದೇ ಕಡೆ ಬಿಟ್ಬಿಟ್ಟು ಹೋಗುವಂತ ವೆಹಿಕಲ್ಗಳನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾವುದೋ ನೀವು ಒಂದು ರಾತ್ರಿ ನಿಲ್ಲಿಸ್ತೀರಾ, ಒಂದಿನ ನಿಲ್ಲಿಸ್ತೀರಾ, ಆಯ್ತು. ಈಗ ನೋಡಿ, ಇದು 30-40 ವರ್ಷದ ಸಮಸ್ಯೆ. ನಾವು ಮನೆಯಲ್ಲಿ ನೀವು ಪಾರ್ಕಿಂಗು ಜಾಗ ಇಟ್ಕೋಬೇಕು ಅಂತ ಕಾನೂನು ಹೇಳುತ್ತೆ, ಆದರೂ ಕಾನೂನನ್ನು 30-40 ವರ್ಷದಿಂದ ಎನ್ಫೋರ್ಸ್ ಮಾಡಿಲ್ಲ. ಪ್ಲಾನ್ ಅಪ್ರೂವಲ್ ತಗೊಳ್ಳೋದನ್ನ ಕಡ್ಡಾಯ ಮಾಡಿಲ್ಲ. ಅವರೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ, ಮನೆ ಒಳಗಡೆ ಪಾರ್ಕಿಂಗ್ ಜಾಗ ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಈಗ ಬಂದ್ಬಿಟ್ಟು ಸಡನ್ ಆಗಿ ನೀವು ರೋಡಲ್ಲಿ ನಿಲ್ಸಂಗೇ ಇಲ್ಲ ಅಂತ ನಾನು ಹೇಳ್ಬಿಟ್ರೆ ಅದು ಬಹುಶಃ ಪ್ರಾಕ್ಟಿಕಲಿ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳೋದು ನಿಜ. ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನು ಜನಗಳನ್ನೂ ಮನವಿ ಮಾಡ್ತೇನೆ. ನಾವು ಕೂಡ ಕಾನೂನನ್ನ ಅದಕ್ಕೆ ಸ್ವಲ್ಪ ಅನುಷ್ಠಾನ ಮಾಡೋದಕ್ಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇವೆ. ಸದ್ಯಕ್ಕೆ ನಮ್ಮ ಹತ್ರ 1581 ಗಾಡಿಗಳದ್ದು ಪಟ್ಟಿ ಇದೆ. ಸಾರ್ವಜನಿಕರು ಕೂಡ ನಮಗೆ ಬಹುಶಃ ಇನ್ನೂ ಹೆಚ್ಚು ಮಾಹಿತಿಯನ್ನ ಕೊಡ್ತಾರೆ. ನಾವು ಒಂದು ದಿನಕ್ಕೆ ಈ ಥರ 5 ನಗರ ಪಾಲಿಕೆಗಳಿಂದ ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು 200-250 ಗಾಡಿಗಳಿಗೆ ಈ ರೀತಿ ನೋಟಿಸ್ ಅಂಟಿಸ್ಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಸೊ ಟೋಯಿಂಗ್ ಮಾಡೋಕ್ಕೆ ಇನ್ನೂ ಒಂದು ವಾರ ಬಿಡ್ತೀವಿ, ಯಾಕಂದರೆ ಕಾನೂನಲ್ಲೂ ಕೂಡ ಒಂದು ವಾರ ನೋಟಿಸ್ ಪೀರಿಯಡ್ ಇದೆ. ಹಾಗಾಗಿ ಒಂದು ವಾರ ಆದಮೇಲೆ ಟೋಯಿಂಗ್ ಶುರು ಮಾಡ್ತೇವೆ. ಅಲ್ಲಿವರೆಗೂ ಇನ್ನೊಂದು ವಾರದಲ್ಲಿ, ಯಾಕಂದರೆ SIR ಕೆಲಸದಲ್ಲಿ ಅಧಿಕಾರಿಗಳು ಈ ರೀತಿ ಕಾರ್ಯಾಚರಣೆ ಶುರುವಾಗಿದೆ. ಕಾರ್ಯಾಚರಣೆಗೆ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ ಸಚಿವರು. ಜಿಬಿ ಅಧಿಕಾರಿಗಳು ಟ್ರಾಫಿಕ್ ಪೊಲೀಸರ ಉಪಸ್ಥಿತಿಯಲ್ಲಿ ಬೇಡಾಡಿ ವಾಹನಗಳಿಗೆ, ಅಂದ್ರೆ ಬಹಳಷ್ಟು ದಿನಗಳಿಂದ, ವರ್ಷಗಳಿಂದ ನಿಂತಹ ವಾಹನಗಳೇನಿವೆ ಸಾರ್ವಜನಿಕ ಜಾಗದಲ್ಲಿ, ಅದಕ್ಕೆ ನೋಟಿಸ್ ಅಂಟಿಸಿ ಗಾಡಿಯ ಚಕ್ರ ಲಾಕ್ ಮಾಡಿ 7 ದಿನಗಳ ಗಡುವು ಕೊಡಲಾಗಿದೆ. ಅಷ್ಟರಲ್ಲಿ ಬಂದು ಅದನ್ನು ತೆರವುಗೊಳಿಸೋದಕ್ಕೆ ಮುಂದಾಗಬೇಕು, ಫೈನ್ ಕಟ್ಟಬೇಕು. ಇಲ್ಲದೆ ಹೋದ್ರೆ ಟೋಯಿಂಗ್ ಮಾಡ್ತಾರೆ, ಜಪ್ತಿಯಾಗುತ್ತೆ, ನಂತರ ಬರದೇ ಹೋದ್ರೆ ಹರಾಜು ಕೂಡ ಹಾಕಲಾಗುತ್ತೆ.